ಈ ಹುಡುಗ ಅದ್ಯಾಕೆ ಹಿಂಗೆ ಮಾಡ್ತಾವನೋ ನಂಗಂತೂ ಒಂದು ಗೊತ್ತಾಯ್ತಾ ಇಲ್ಲ. ಸಾಹೇಬ್ರು ಕೋಪ ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ ಪುಟ್ಟವ್ವ. ವಾ ಆಗ್ಲೇ ನೀನ್ ಗಂಡನ ಪರ ವಹಿಸ್ಕೊಂಡು ಮಾತಾಡಕ್ ಶುರು ಮಾಡ್ಬಿಟ್ಟಿಯೇ? ಅಮ್ಮವ್ರೆ, ಅವ್ರಿಗೆ ನಮ್ಮಿಂದ ತುಂಬಾ ನೋವಾಗಿದೆ. ಇವಾಗ ನಾವ್ ಎಷ್ಟೇ ಬಲವಂತ ಮಾಡಿದ್ರು ಅವ್ರು ಬದಲಾಗಲ್ಲ. ಅದ್ಯೋನೋ ದಿಟ್ಟ ಬಿಡವಿ, ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಂತ ಹಠ ಮಾಡ್ಕೊಂಡು ಕುಂತವ್ರಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಸ್ವಲ್ಪ ದಿನ ಇಲ್ಲೇ ಇದ್ರೆ ಅವ್ರ ಕೋಪನೂ ಕಡಿಮೆ ಆಗತ್ತಲ್ವಾ? ವಾವ್, ಸೂಪರ್ ಅಕ್ಕ. ವಾವ್ ಅಕ್ಕ, ಸೂಪರ್ ಐಡಿಯಾ. ಅತ್ತೆ, ನೀವೇನ್ ಹೇಳ್ತೀರಾ? ಅತ್ತೆ, ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ಸಾಹೇಬ್ರು ಇಲ್ಲಿದ್ರೇನೆ ತೊಂದ್ರೆ. ನಾನು ಸಾಹೇಬ್ರು ಇಬ್ರು ಒಟ್ಟಿಗೆ ಇದ್ರೆ ಯಾವ ತೊಂದ್ರೆನೂ ಇರಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇದ್ದು ಅವ್ರ ಕೋಪ ಕಡಿಮೆ ಆದ್ಮೇಲೆ ನಾನೇ ಅವ್ರನ್ನ ಅಲ್ಲಿ ಕರ್ಕೊಂಡು ಬರ್ತೀನಿ. ಅಮರೇ, ನಂಗೂ ಯಾಕೋ ಸ್ನೇಹ ಹೇಳೋದು ಸರಿ ಅನಿಸ್ತೈತೆ. ಅವ್ರ ಕೋಪ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನೀವೆಲ್ಲರೂ ನಂಗೆ ಸಹಾಯ ಮಾಡಬೇಕು. ಅಯ್ಯೋ, ಅದ್ ಮಾತ್ರ ಸಾಧ್ಯ ಇಲ್ಲಪ್ಪ. ಕಂಟಿಯವರು ಯಾರ ಮಾತು ಕೇಳೋಕ್ಕಿಲ್ಲ. ಅಕ್ಕ, ಇದು ಮಾತಿನ ಸಹಾಯ ಅಲ್ಲ. ಮತ್ತೆ ಮದ್ವೆ ಆದ್ಮೇಲೆ ಆಗೋ ಶಾಸ್ತ್ರಗಳಾದ್ರೆ ಅವರೇ ದಾರಿಗೆ ಬರ್ತಾರೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡೋಣ ಅಂದ್ರೆ ಅವನ್ ಮಾತೆ ಕೇಳ್ತಿಲ್ವೇ? ಆ, ಅತ್ತೆ, ಆ ಶಾಸ್ತ್ರ ಅಲ್ಲ. ಇನ್ನೇ ಅತ್ತಯ್ಯ? ಅದು ಯಾವ ಶಾಸ್ತ್ರನವ? ಅದು ನಂಗೆ ಗೊತ್ತಾಯ್ತು. ಯಾವ್ದವಿ? ಅಕ್ಕ, ಸ್ನೇಹಕ್ಕ ಫಸ್ಟ್ ಏಡ್ ಬಗ್ಗೆ ಹೇಳ್ತಿದ್ದಾಳೆ. ಮರೆ ಇವನ್ ಹೇಳಿದ್ಲ ಶಾಂತಿ ಶಾಸ್ತ್ರದ ಬಗ್ಗೆ. ಯಪ್ಪ, ಮನೆ ತುಂಬಿಸ್ಕೊಳ್ದಾನೆ. ಏಯ್ ಕಳ್ಳಿ, ಎಲ್ರು ಇಲ್ಲಿ ಟೆನ್ಷನ್ ಅಲ್ಲಿ ಇದ್ರೆ ನಿನಗೆ ರೊಮ್ಯಾನ್ಸ್ ಚಿಂತೆನಾ? ಏಯ್ ಸುಮ್ಮನಿತ್ಕ. ಕ್ಷಮೆ, ಸ್ನೇಹ ಹೇಳ್ತಾರದು ಸರಿಯಾಗಿ ಐತಿ. ಅಳಿಯಂದ್ರ ಕೋಪ ಕಮ್ಮಿ ಆಗಬೇಕು ಅಂದರೆ ಹೇಳ್ದಂಗೆ ಈ ಶಾಸ್ತ್ರ ಆಗಲೇಬೇಕು. ಅಯ್ಯ ನೀನು ಸುಮ್ಕಿರು, ಮನೆ ತುಂಬಿಸ್ಕೊಳ್ದ್ರೆ ಸೊಬ್ರ ಮಾಡ್ಬಿಡ್ತಾರ. ಅಯ್ಯೋ ಹೋದ್ರೆ ಓದ್ ಬಿಡು ಪುಟ್ಟಕ್ಕ. ಹಂಗಂತೀರ? ಹ್ಞೂ, ಸರಿ ಮಾಡುಮ ಬಿಡು. ಆದ್ರೆ ಗೋಪಾಲಯ್ಯ ಅವ್ನು ಮೊದಲೇ ಕೋಪದಾಗ ಅವನೇ. ನಾವು ಇದನ್ನೆಲ್ಲ ತಯಾರಿ ಮಾಡಕ್ ಶುರು ಮಾಡ್ಬಿಟ್ಟು ಅವ್ನು ಇನ್ನ ಕೋಪ ಮಾಡ್ಕೊಂಡ್ಬಿಟ್ರೆ? ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಹೇಳಿದಾರಲ್ವಾ, ನಾವ್ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ವಾ, ಆಗೋ ಕೆಲಸ ಆದರೆ ಅಳಿಯಂದ್ರ ಕೋಪ ತಾನಾಗೆ ಇಳಿತದೆ. ಕ್ಷಮೆ, ಇವತ್ತು ರಾತ್ರಿನೇ ಶಾಂತಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾರೆ. ಒಂದ್ ಶಾಸ್ತ್ರ ಎಗರೋಯ್ತದೆ ಮಧ್ಯದಾಗ, ಪರವಾಗಿಲ್ಲ ಅಲ್ವಾ? ಅಯ್ಯೋ ಹೋದ್ರೆ ಹೋಗಿ ಬಿಡು ಪುಟ್ಟಕ್ಕ. ಸರಿ ಮಾಡೋಣ ಬಿಡಿ, ಮಾಡೋಣ. ಏನು ಸ್ನೇಹ, ವಾರಗಣ್ಣಿನಿಂದ ಗುರಾಯಿಸಿ ನೋಡಿದರೆ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪ್ರೇಮಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಶಕ್ತಿಯೆಲ್ಲ ಉರಿದು ಹೋಗಿ ಕಾಲಿ ಟುಸ್ಪಟಾಕಿ ಆಗಿದೆಯಾ? ಅಯ್ಯೋ, ಏನಾಯ್ತು ಸಾಹೇಬ್ರೆ? ಇರಿ, ಕುಡಿಯಕ್ ನೀರ್ ತರ್ತೀನಿ. ತಗೊಳ್ಳಿ, ಕುಡಿ.
ಇವಾಗ ಸರಿ ಹೋಯ್ತಾ? ಅಯ್ಯೋ ದ್ಯಾವ್ರೇ ಇನ್ನ ಕೆಲ್ಸ ಆ ಪುಟ್ಟಕ್ಕ ಹೂವು ಬೇಕು ಅಂತ ಹೇಳಿದ್ನೆಲ್ಲ ತರಿಸಿದ್ಯೆ? ತೋರಿಸಿದ್ದೀನಿ ಹುಡುಗಿಗೆ ಮುಡ್ಸಕ್ ಒಂದ್ 3 ಮೊಳ, ಆಮೇಲೆ ಇದು ಮಂಚಕ್ಕೆ ಸುತ್ತಕ್ಕೆ 30 ಮೊಳ ತರಿಸಿದ್ದೀನಿ. ಸಾಕು ಸಾಕು ಸರಿ ನಡಿ. ನಡಿ ನಡಿ, ಬೇಕಾದ್ರೆ ಸೊಂಟಕ್ಕೂ ಸುತ್ಕೋಬಹುದು. ಇದೇನಿದು, ಎಲ್ಲರೂ ನನ್ನ ಕಡೆ ಗಮನ ಕೊಡದೆ ಯಾವುದೋ ಬೇರೆ ಕೆಲಸದಾಗ ಬ್ಯುಸಿ ಆಗ್ಬಿಟ್ಟವ್ರೆ. ಏನು ಮಾಡೋದು? ಪ್ರಸಿ ಮಂಚ ಹಳೆ ದೋಸೆ ನೋಡ್ದೇನಾ? ಡ್ಯಾಡಿ ಎಲ್ಲ ಸ್ಪ್ಯಾನ್ ಟೈಟ್ ಮಾಡ್ಬಿಡಿ ಡ್ಯಾಡಿ. ಹೌದಾ? ಏನ್ ಮಾವಯ್ಯ ಅದು? ಅಲ್ಲ ಹೂವು ಹಣ್ಣೆಲ್ಲ ಯಾಕೆ ತಗೊಂಡೋಗ್ತಿದ್ದೀರಾ? ಆ ರಸಾಯನ ನೀವು ಏನು ಅಳಿ ಅಂದ್ರೆ ಏನಿದು ಎರಡು ವಿಚಿತ್ರವಾಗಿ ಆಡ್ತಾವ್ರಲ್ಲ. ಅಪ್ಪ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹೋಗಿಪ್ಪ, ಎಲ್ಲ ಒಳ್ಳೆಯದೇ ಆಗುತ್ತೆ. ಸ್ನೇಹಕ್ಕ, ಬೇಗ ಬಾ, ನಿನಗೆ ಸೀರೆ ಉಡಿಸಿ ರೆಡಿ ಮಾಡಬೇಕು. ಸುಮ್ಮ ಹೊಸ ಸೀರೆ ಎತ್ತಿಟ್ಟಿದ್ಯಾ ಅಲ್ವಾ? ಹ್ಞೂ ಅಕ್ಕ, ಚೆನ್ನಾಗಿರೋ ಸೀರೆನೇ ಎತ್ತಿಟ್ಟಿದ್ದೀನಿ. ಬಾವಾ, ನಿಮಗೂ ಅಷ್ಟೇ ಶರ್ಟು ಪಂಚೆ ಎತ್ತಿಟ್ಟಿದ್ದೀನಿ. ಏನು ಪಂಚ ಶರ್ಟ? ಯಾಕೆ? ಹಾಂ, ಅದಕ್ಕೆ. ಏನಿದು ಒಬ್ಬೊಬ್ರು ವಿಚಿತ್ರವಾಗಿ ಆಡ್ತಾರಲ್ಲ. ಆ ಸ್ನೇಹ ಆಚೆ ಕರ್ಕೊಂಡೋಗಿ ಏನು ಹೇಳ್ಕೊಟ್ಲ ಏನು? ಅಬ್ಬಾ ಅಬ್ಬಾ, ಏನು ಸಾಹೇಬ್ರೆ, ಏನಾಯ್ತು? ಏನ್ ಬಾವಾ? ಏನ್ ಬಾವಾ? ಏನು ಅಳಿ ಅಂದ್ರೆ? ಯೋನ್ಲ ಅಯ್ಯೋ ಸುಮ್ಕಿರಿ ಎಲ್ಲ. ಯೋನಪ್ಪ? ಅಬ್ಬ ಏನಾಗ್ತೈತಿ ಇಲ್ಲಿ? ಒಬ್ಬೊಬ್ರು ಒಂದೊಂಥರ ಆಡ್ತಿದ್ದೀರಾ. ಅಯ್ಯೋ ಯೋನಾಯ್ತಾಯ್ತು. ಏನು ನಡೀತೈತಿ ಇಲ್ಲಿ? ಅವಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ಲರೂ ಒಂದ್ ಕಡೆ ಓಡಾಡ್ತಿದ್ದೀರಾ, ಕೋಣೆಲ್ಲ ಅಲಂಕಾರ ಮಾಡ್ತಿದ್ದೀರಾ. ಮದ್ವೆ ಆದ್ಮ್ಯಾಕೆ ಯೋನ್ ನಡಿಬೇಕೋ ಅದೇ ನಡೀತೈತೆ. ಏನು ಹೇಳ್ತಿದ್ಯವ? ನೀನ್ ಮನ್ಗೆ ಹೋಗಕ್ಕಿಲ್ಲ ಅನ್ಬಿಟ್ಟಲ್ಲ, ಅಕ್ಕೆ ಶಾಂತಿ ಮುಹೂರ್ತ ಅದನ್ನಿಲ್ಲೇ ಮಾಡ್ತಿದ್ದೀವಿ. ಏನೇನೇನೋ ಶಾಂತಿ ಮುಹೂರ್ತ ಏನು ಅದೆಲ್ಲ ಆಗಕ್ಕಿಲ್ಲ. ಏನು ಎಲ್ಲರೂ ಆಟ ಆಡ್ತಿದ್ದೀರಾ? ನನ್ನ ಕೋಪಕ್ಕೆ ಏನು ಬೆಲೆ ಇಲ್ವೇ? ಸ್ಯಾನೆ ನಾಟಕ ಆಡ್ಬೇಡ. ಮನ್ಸ್ನಾಗ ಆಸೆ ಇದ್ರು ಮೀಸೆ ಒಲ್ದು ಅನ್ನಂಗೆ ನಾಟಕ ಆಡ್ತಾನೆ. ಅವ ಯಾವ ಆಸೆ ಗೀಸೇನಿಲ್ಲ. ನಂಗೆ ಆಸೆ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಕೂರ್ತಿದ್ದೆ? ನೋಡ್ಲಾ, ನೀನ್ ಹೇಳಿದ್ದು ನಮ್ಮ ಮನೆಗೆ ಬರಕಿಲ್ಲ ಅಂತ. ಶಾಸ್ತ್ರ ಏನು ಮಾಡಬೇಡಿ ಅಂತ ಹೇಳಿಲ್ವಲ್ಲ. ಸುಮ್ಕೆ ನಾವ್ ಹೇಳಿದಕ್ಕೆಲ್ಲ ಒಪ್ಕೊಂಡ್ರೆ ಸರಿ. ಸಾಧ್ಯನೇ ಇಲ್ಲ. ಏನು ಅಳಿ ಅಂದ್ರೆ, ಈ ಶಾಸ್ತ್ರಕ್ಕೋಸ್ಕರ ಹುಡುಗರು ತುದಿಗಾಲಲ್ಲಿ ನಿಂತಿರ್ತಾರೆ. ನೀವು ನೋಡ್ರೆ ಮಾಡ್ಕೊಳಕ್ಕಿಲ್ಲ ಅಂತಿದ್ರಿ. ಮಾಡ್ಕೊಳ್ಳಿ, ತಾನಾಗಿರ್ತದೆ. ಆಗಲ್ಲ ಮಾವಯ್ಯ, ನಾನು ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀನೋ ಅವ್ರ ಜೊತೆ ಸಂಸಾರ ಮಾಡೋಕ್ಕಾಗಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳ ಎಲ್ಲ ಗಂಡಾಂತರದಿಂದ ಪಾರಾಗಿ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡ್ರೆ ಏನಪ್ಪ ಹಿಂಗಾಗ್ತಾ ಇದೆ ಇಲ್ಲಿ? ಅಯ್ಯ ಇದ್ರ ಮಧ್ಯೆ ನಿಂದೊಳ್ಳೆ ಗೋಳಾಟ. ಸುಮ್ಕಿರು, ಇವನು ಹಾಗಾಕಿಲ್ಲ. ಅವ ಒಳ್ಳೆ ಚಾನ್ಸು, ಬೇಡ ಅನ್ಬೇಡಿ.
ಲೈ ಪುರುಷೆ ಸುಮ್ಕಿದ್ರೆ ಸರಿ ಈಗ. ನಮ್ಮ ಅದ್ಗಂತೂ ಬೆಲೆ ಇಲ್ಲ. ಪುಟ್ಟಕ್ಕ ಹೇಳಿದ್ರು ಕೇಳಕ್ಕಿಲ್ವಾ? ಹಬ್ಬ ಹೇಳಿದ್ಕೆ ಅಲ್ವೇ ನಾನು ಹುಡುಗಿಗೆ ಪರ್ಪೋಸ್ ಮಾಡಿದ್ದು. ವಾ, ಹಂಗಾರೆ ಪುಟ್ಟಕ್ಕ ಈ ಶಾಸ್ತ್ರಕ್ಕಿವನ್ನ ನೀನೇ ವಾಪಸ್. ನೋಡಪ್ಪ ಸಿರಿ, ಪಾಪ ಬರ್ತದೆ ಹೋಯ್ತದೆ, ಆದರೆ ಒಳ್ಳೆ ಮುಹೂರ್ತ ಅದು ಯಾವಾಗೂ ಬರೋಕ್ಕಿಲ್ಲ. ಬರೋದೊಂದೇ ಕಿತ. ಮದುವೆ ಅಂತ ಆದ್ಮೇಲೆ ಈ ಶಾಸ್ತ್ರ ಎಲ್ಲ ಮಾಡ್ಬೇಕೇನು ಬೇಡ, ಮಾಡ್ಕೋಬೇಕು. ವಾಣೆ ಒಳಗೆ ಕಳ್ಸೋದು ನಮ್ಮ ಜವಾಬ್ದಾರಿ, ಆಮೇಲೆ ಒಳಗಿಂದಲ್ಲ ನಿಮ್ಮ ಜವಾಬ್ದಾರಿ. ಒಳಗೆ ನೀವು ಗುದ್ದಾಟರ ಮಾಡಿ ಕೇಳಿ, ಮುದ್ದಾಟರ ಮಾಡಿ ಕೇಳಿ, ನಮಗೇನು. ಏಯ್ ಸಾನಾ ಸುಮಾ ಹೋಗಿ ಎಲ್ಲ ತಯಾರಿ ಮಾಡಿ. ಬಾವಾ, ಇಂಥ ಬಂಗಾರದಂಥ ಹುಡುಗಿನ ಬೇಡ ಅನ್ನಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಸುಮಾ, ಅಯ್ಯೋ ಇದೆಲ್ಲ ಹಿಂಗಾದ್ರೆ ಆಗಕ್ಕಿಲ್ಲ. ಸುಮಾ ಸಾನಾ ಹೋಗಿ ತಯಾರು ಮಾಡಿ, ಕರ್ಕೋಗಿ ಅವಳು, ಕರ್ಕೋಗಿ. ಇಲ್ಲಿ ನೋಡಿ, ನೀವೇನೋ ಹೇಳಿದ್ರವೆ ಇದು ಮಾತ್ರ ಸಾಧ್ಯ ಇಲ್ಲ. ನಾನು ಈಗಲೇ ಇಲ್ಲಿಂದ ಹೊಂಟೋಗ್ತೀನಿ. ಏಯ್, ಇಲ್ಲಿಂದ ಎಲ್ಲೂ ಹೋಗಕ್ಕಿಲ್ಲ ಅಂತ ಹೇಳಿದ್ಯಾ? ಗೆಪ್ತಿಗಿರ್ಲಿ. ಅವ್ನು ಹೆಂಗೋಯ್ತನೋ ನಾವು ನೋಡುಮ್ಮ. ನಡ್ರಿ ಹಾಲು ಕಾಯಿಸ್ಕೊಂಬರಮ್ಮ. ಕರ್ಕೊಂಡು ಬಾಪ ಬಾರೆ. ಅಳಿ ಅಂದ್ರೆ ಒಳ್ಳೆ ಚಾನ್ಸ್, ಚಾಮಾಯಿಸ್ಬಿಡಿ. ಮಾವಯ್ಯ, ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲಪ್ಪ. ಅಕ್ಕ, ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ನನಗೆ ನಿನಗೆ ಲೈನ್ ಹೊಡಿಬೇಕು ಅನಿಸ್ತು. ಕೊಡ್ತೀನಿ ನೋಡು. ಅದು ಎಂತ ಮಾತವೇ, ಲೈನ್ ಹೊಡಿಯಕ್ಕೆ ಅಂತಾನೆ ಕಂಠಿಯವರವ್ರೆ. ಸುಮ್ಮನೆ ತಮಾಷೆ ಮಾಡಿದೆ ಅಕ್ಕ. ಬಾಬಾ ಏನಾದರೂ ನಿನ್ನ ಹೀಗೆ ನೋಡಿದ್ರೆ ಅಣ್ಣಯ್ಯ ಫಿಲಮಲ್ಲಿ ಸಾಂಗ್ ಇದೆಯಲ್ಲ, ರಾಗಿ ಹೊಲದಾಗಿ ಖಾಲಿ ಗುಡಿಸಲು, ಆ ಸಾಂಗ್ ಹಾಡ್ತಾರಷ್ಟೆ. ಸುಮಾ ನೋಡ್ದ, ಈಗಲೇ ಇಟ್ಟೊಂದು ನಾಚ್ಕೋತಾವಳೆ ಅಂದ್ರೆ ಅಕ್ಕ ನೀನು ನಾವು ಈ ನನ್ನ ಮಗ ನಮ್ಮ ಮಾತು ಕೇಳ್ತಾನ ಪುಟ್ಟಕ್ಕ. ಅಯ್ಯೋ ಕೇಳ್ದೆ ಎಲ್ಲೋ ಆಯ್ತಾನೆ. ಹಂಗಲ್ಲ ಪುಟ್ಟಕ್ಕ, ಮೊದಲೇ ಇವನ್ ಸಿಡ್ಕ, ಆಮ್ಯಾಕೆ ಸ್ನೇಹಂಗೆ ಒಂದು ಮಾತು ಹೇಳೋದು, ಅವಳ ಮನ್ಸಿಗೆ ನೋವು ಮಾಡ್ಕೊಳ್ಳೋದು. ಅವಳಪ್ಪ ಗಂಗಾಧರಯ್ಯ ಈಗಲೇ ಆತಂಕದಾಗ ಅವನೇ. ಏನೂ ಆಗಕ್ಕಿಲ್ಲ ಮರೆ. ವಿರೋಧಿ ಮಾಡಿ ಜೀವ ಹಂಗೆ ನೋವು ಮಾಡ್ತದ್ಯೇ, ನೋಡೋಣ ಸುಮ್ಕಿರಿ. ಬಿಡು ಮಾವಯ್ಯ, ಅಲ್ಲಿ ನೋಡಿ ಮಾವಯ್ಯ, ಬಿಡು ಮಾವಯ್ಯ. ನೋಡಿ ನಂಗೆ ಇದೆಲ್ಲ ಇಷ್ಟ ಇಲ್ಲ. ನಿಮ್ಗೆ ಯಾಕೆ ಅರ್ಥ ಆಯ್ತಲ್ಲ? ಅಂದ್ರೆ ಕೋಣೆ ಒಳಗೆ ಹೋದ್ಮೇಲೆ ಎಲ್ಲ ಇಷ್ಟ ಆಯ್ತದೆ. ಬಾವಾ, ಇದು ಲೈಫಲ್ಲ ಬ್ಯೂಟಿಫುಲ್ ಮೂಮೆಂಟು. ಏನು ಹಿಂಗೆ ಹೇಳ್ತೀರಾ? ಲೈ ಪುರ್ಸೆ, ಸಣ್ಣವನಂತ ಸುಮ್ಕೆ ಬಿಡ್ತಾವೆ. ನೀ ಇಲ್ಲ ಅಂದಿದ್ರೆ ಹಳಿ ಅಂದ್ರೆ ನಿಮ್ಮ ಪೌರುಷ ಏನಿದ್ರು ಕೋಣೆ ಒಳಗೆ ತೋರಿಸ್ಬೇಕು. ಮಾವಯ್ಯ, ನಂಗೆ ಇದೆಲ್ಲ ಇಷ್ಟ ಇಲ್ಲ. ನಾನು ಕೋಣೆ ಒಳಗೆಲ್ಲ ಹೋಗಕ್ಕಿಲ್ಲ. ಇಲ್ಲೆಲ್ಲನಾ ಮನಿಕೋತೀನಿ. ಈಟೊತ್ತಂಗೆ ಹಂಗೆಲ್ಲ ಹೇಳ್ಬಾರ್ದು ಬಾವಾ. ಲೈ ಒಂದು ನಿಮಿಷ ಮಾವ. ಇದೇನಿದು ಚಾಪೆ ದಿಮ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಹೊರಗೆ ಮಲ್ಗೋದಕ್ಕೆ. ಇದು ನೀವು ಇನ್ನೊಂದು ಚಾಪೆ ದಿಮ್ ತಗೊಳ್ಳಿ. ಇದನ್ನ ಏನಿದೆಲ್ಲ ಅಳಿ ಅಂದ್ರೆ ಮಾವಯ್ಯ, ನಿಮ್ಗೆ ಗೊತ್ತಾಗಿಲ್ಲ, ಸುಮ್ಕಿರಿ. ಹಳಿ ಅಂದ್ರೆ ನೀವ್ ಇಲ್ಲಿ ಮಲ್ಕೊಳಕ ನಾವು ಕೋಣೆ ಹಟ್ಟು ಸಿಂಗಾರ ಮಾಡಿರೋದು ನಡೆಯಲ್ಗೆ. ಅದೆಲ್ಲ ಹಾಕಿಲ್ಲ ಮಾವಯ್ಯ.
ನಾನು ಇಲ್ಲೇ ಮನೆ ಕಾಣೋದು. ಏಯ್ ಯೋಲ್ಲ ನೀನು ಅವತಾರ. ಶ್ರೀಕೃಷ್ಣ ಅವತಾರ. ನೀವೇನೇ ತಯಾರು ಮಾಡಿದ್ರುವೆ ನಾನು ಈ ಶಾಸ್ತ್ರ ಮಾಡ್ಕೊಳಕ್ಕಿಲ್ಲ. ಹೀಗೆ ಹೇಳಿದ್ರೆ ಹೇಗೆ ಅಂದರೆ ಇಲ್ಲಿಂದನೇ ತಾನೇ ನಿಮ್ಮ ಹೊಸ ಜೀವನ ಶುರುವಾಗೋದು. ಗಂಗಾಡ್ರಪ್ಪ ಕೊಯ್ಯ ಪಯ್ಯ ಅನ್ಬೇಡ, ಶಾಸ್ತ್ರ ಆಯ್ತದೆ. ನೋಡ್ಲಾ ನಿನಗೆ ಕ್ವಾಪ ಇರೋದು ನನ್ನ ಮ್ಯಾಕೆ, ಶಾಸ್ತ್ರದ ಮ್ಯಾಕಲ್ಲ. ನೀನಂತವ ಮಾತಾಡದೆ ಹೋದ್ರೂ ಪರವಾಗಿಲ್ಲ, ಸುಮ್ಕೆ ಕೋಣೆ ಒಳಕ್ಕೆ ಹೋಗು. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಅದೇನದು ಆಗಕ್ಕಿಲ್ಲ ಅಂತ ಆಗಕ್ಕಿಲ್ಲ ಅಂದ್ರೆ ಬಿಟ್ಬಿಡ್ತೀವ? ಯಾವ ಪುರ್ಸೆ ಹಿಡ್ಕೊಳ್ರ. ಬನ್ನಿ ಬಾವಾ. ಮಾವಯ್ಯ ಪುರುಷ ಬಿಡ್ಲಾ, ಬನ್ನಿ ಬಾವಾ. ಬಿಡು ಅಂತ ಹೇಳ್ತೇವನೆ. ಮಾವ್ಯ ಸುಮ್ಕೆ ಬಿಟ್ಬಿಡಿ, ಬೇಡ. ಅಳಿ ಅಂದ್ರೆ ಮಾತೆಲ್ಲ ಬತ್ತಾರಿಕೆ ಹಿಂಗ್ ನಡ್ರಿ. ಯೋನು ಅಲ್ಲ, ಯೋನು ಅಂದೆ. ಸುಮ್ಕಿರ್ಬೇಕು ಆಟಯ್ಯ. ಕರ್ಕೊಂಡು ಒಳಗೆ ಬಿಡು. ಪುರ್ಸೆ ಬಿಡ್ಲಾ. ಬಾಗಲ್ ತೆಗಿಲ್ಲ. ನೀನ್ ಯೋಟೆ ಬಾಯ್ ಮಾಡ್ಕೊಂಡ್ರು ಬಾಗಲ್ ತೆಗಿಯಕ್ಕಿಲ್ಲ. ಸುಮ್ಕೆ ಅಲ್ಲೇ ಇದ್ಬಿಡು. ಇಬ್ರು ಹೋಗ್ದೆ. ಸ್ನೇಹ, ಯವ್ವ ಯೋಟ್ ಚೆನ್ನಾಗಿ ತಯಾರಿ ಮಾಡಿದಿರಿ. ಹುಷಾರ್ ಮಗಳೇ, ಅಳಿಯಂದ್ರು ಮೊದಲೇ ಕೋಪದಲ್ಲಿದ್ದಾರೆ. ಏ ಗಂಗಾಧರಪ್ಪ, ಆ ಕೋಪ ಎಲ್ಲ ತೋರ್ಗಾರಿಕೆಗೆ ಹಾಲು ನೋಡಿದ ತಕ್ಷಣ ಅಳಿಯಂದು ತಾಣಿಗಾಗ್ತಾರೆ. ಸ್ನೇಹ, ಅವನು ಕೋಪದಾಗೆ ಈರ್ಭದ್ರ, ನೀನು ಸಹನೇನಾಗೆ ಸಾಗ್ರ. ಇವತ್ತಿನಲೇ ಅವನ್ನ ನಿನ್ನ ಕಾಯಿನಾಗಿಡ್ತೀವಿ. ಅವನ ಕೋಪನ ತಣ್ಣಗೆ ಮಾಡಿ ನಮ್ಮ ಮನೆ ದೀಪನ ಬೆಳಗೋ ಜವಾಬ್ದಾರಿ ನಿಂದು ಕಣವ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಅವ್ರನ್ನ ನಾನು ನೋಡ್ಕೋತೀನಿ. ಯೋನು ನಿನ್ನ ಧೈರ್ಯ ಕಣವ. ಸರಿ ಅತ್ತೆ. ಕರ್ಕ ಹೋಗ್ರವ. ಅವ್ವ ಬಾಗಲ್ ತೆಗಿರಿ ಅಂದೆ. ಏನ್ ಸಾಹೇಬ್ರಿ ನೀವು, ಎಷ್ಟು ನೋವಾಗ್ತಿದೆ ಗೊತ್ತಾ? ಅಲ್ಲ ಇದೇನ್ ಬಾವ ನಿಮ್ಗೆ ಇಷ್ಟೊಂದು ಅರ್ಜೆಂಟಾ? ಅಕ್ಕ ಬರೋವರೆಗೂ ಕಾಯಕ್ಕಾಗ್ಲಿಲ್ವಾ? ಸುಮಾ ಏನೋ ಹೇಳ್ಬೇಡ, ಅದು ನಾನು ಬಾಗಲ್ ಬಿಡಕ್ಕೆ ಹೋಗಿ ಅವ್ರ ತಲೆ. ಆಯ್ತಾಯ್ತು, ಕದ ಹಾಕಳಿ. ಏನ್ ಕದ ಹಾಕೊಂಡದು? ನಂಗಿದೆಲ್ಲ ಇಷ್ಟ ಇಲ್ಲ. ಸುಮ್ಕೆ ಜಾಗ ಬಿಟ್ರೆ ಸರಿ. ಅಯ್ಯೋ ಅಕ್ಕ, ಇಲ್ಲಿ ಇಲ್ಲಿನಾ ಇಲ್ಲಿ. ತಿರುಗೋಯ್ತೋ ಶಿವನೇ ತಲೆ ಗಿರಗಿರನೆ, ಇಳ್ ನೋಡಿ ಹೃದಯ ಬಡಿದು ಡವಡವನೆ, ಮಿಂಚೊಡೆದಂಗಾಗೋಯ್ತು ನಮ್ಮವ್ವ. ನೋಡಿದ್ರ ಹೆಂಗೆ ನಾನು ಬರೀ ಇಲಿ ಅಂದಿದ್ದಕ್ಕೆ ಈ ಲೆವೆಲು, ಇನ್ನ ಹುಲಿ ಅಂದಿದ್ರೆ ಇನ್ನೇನ್ ಕತೆ? ಅದೇ ಅವರು ಭಯ ಬಿದ್ರಲ್ಲ, ಅದಕ್ಕೆ. ಸಾಕು ಸಾಕು, ನನ್ಗೆಲ್ಲ ಗೊತ್ತಾದ ತಕಳು. ಏನಿದೆಲ್ಲ ಎಲೆ, ನಂಗೆ ದಾರಿ ಬಿಡಿ. ಇರಿ ಅಲ್ಲ. ರೇ ರೇ ರೇ